ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ನನ್ನ ಮಗನ್ನ ಹೆಂಗೆ ರೆಡಿ ಮಾಡೋದು? ಒಳ್ಳೆ ಕತೆ ಆಗೋಯ್ತಲ್ಲ. ಮಾದಪ್ಪಣ ನಮಸ್ಕಾರ. ಜೀವನದಲ್ಲಿ ನಿಮ್ಮನ್ನ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಯಾಕಪ್ಪ ಆದಷ್ಟು ಬೇಗ ಮೇಲಕ್ಕೆ ಹೋಗ್ತೀನಿ ಅಂತ ಹೇಳಿದಾರ ಡಾಕ್ಟ್ರು? ಬಿಡ್ತೋನು ಮಾದಪ್ಪಣ, ಮಾತಲ್ಲೂ ತಮಾಸೆ ಅಲ್ಲೂ ತಮಾಸೆ. ಅಲ್ಲೂನಾ? ಎಲ್ಲೋ? ನಿಮ್ಮ ಟ್ಯಾಲೆಂಟು ಊರವ್ರಿಗೆಲ್ಲ ಗೊತ್ತಾಗೈತೆ. ಟ್ಯಾಲೆಂಟಾ? ಏನೇನೋ ಹೇಳ್ತಾನಲ್ಲ ಈ ಅಪ್ಪ. ಮಾವ, ನೀವು ಮಿಲಿಟ್ರಿಲಿದ್ರಲ್ಲ, ಅಲ್ಲಿ ಹೋರಾಟ, ಧೈರ್ಯ, ಸಾಹಸ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ. ಹಂಗ? ನಾನು ಮಿಲಿಟ್ರಿಲಿದ್ದಾಗ ನನ್ನ ಸಾಹಸ ಪರಾಕ್ರಮನ ಎಲ್ಲ ತೋರಿಸ್ಬಿಟ್ಟಿದ್ರಿ. ಕ್ರೇಜು ಎಲ್ಲಿಗೆ ಹೋಗಿದೆ ಅಂತಂದ್ರೆ, ಈ 5G ಜಗತ್ತಲ್ಲಿರೋ ಕಾಂಪಿಟೇಷನ್ ಅಲ್ಲಿ ಒಬ್ಬೊಬ್ರು ಕೈಲೂ ಒಂದು ಮೊಬೈಲು, 100 ರೀಲ್ಸು, ಅಂಥದ್ರಲ್ಲೂ ನಿಮ್ದೇ ಟ್ರೆಂಡಿಂಗು. ಅದೆಲ್ಲ ನಮ್ಮ ಭಾರತೀಯರ ಕೊಡುಗೆನಪ್ಪ. ಭಾರತ ಏನಣ್ಣ, ಅಮೇರಿಕನು ನಿಮ್ಮ ಮುಂದೆ ಮಂಡಿ ಇರುತ್ತೆ ಅಂತ ಕಂಟೆಂಟ್ ಕೊಟ್ಟಿದ್ರ. ಹಾಕಿದ 2 ಅವರ್ಗೆ ಮಿಲಿಯನ್ ವ್ಯೂಸು. ಅಂತ ಅಂಥದ್ದು ಏನ್ ಹಾಕಿದ್ದು? ರೀಲ್ಸು. ಏನಕ್ಕ ನಿಮ್ಗೆ ಗೊತ್ತಿದಂಗೆ ಹೇಳ್ತಿದ್ದೀರಾ? ನಿಮ್ಮ ಮಾವ ಈಗ ರೀಲ್ ಸ್ಟಾರ್ ಅಲ್ವಾ? ಎಲ್ಲ ಟ್ರೋಲ್ ಪೇಜಲ್ಲಿ ಅವ್ರನ್ನ ಮ್ಯಾಡ್ ಮ್ಯಾಕ್ಸ್ ಮಾದಪ್ಪ, ಕಿಂಗ್ ರಾಕ್ಸ್ ಮಾದಪ್ಪ, ಮ್ಯಾಡಿ ಅಟ್ ಮಿಲಿಟ್ರಿ ಮಾದಪ್ಪ, ಪ್ರಮೋಷನ್ ಮಾದಪ್ಪ ಅಂತ ಟೈಟಲ್ ಕೊಡ್ತಾವ್ರೆ ಅವ್ರಿಗೆ. ನನ್ನ ಮಿಲಿಟ್ರಿ ಪರಾಕ್ರಮನ ನೋಡಿ ಹೊಗಳ್ತಾ ಇದೆಯಾ ಅಂತ ಅಂದ್ಕೊಂಡ್ರೆ ಇದ್ಯಾವ್ದಯ್ಯ ರೀಲ್ಸು? ಸುಮ್ನಿರಿ ಅಣ್ಣ, ಅಭಿಮಾನಿಗಳು ಜಾಸ್ತಿ ಆಗ್ಬಿಟ್ಟು ಸೆಲ್ಫಿ ಕೊಡ್ಬೇಕಾಗತ್ತೆ ಅಂತ ಹಿಂಗೆ ಹೇಳ್ತಾ ಇದ್ದೀರಾ? ಒಂದ್ ನಿಮಿಷ ಇರಿ. ನಿಮ್ ರೀಲ್ಸು ನೀವೇ ನೋಡಿಲ್ವಾ? ನೋಡಿ ಇಲ್ಲಿ. ಮಮ್ಮಿ ಬಂದ್ಬಿಡೋದಿಲ್ಲ ಲೀಲಾ, ಎಲ್ಲಾದ್ರೂ ಇರ್ಲಿ ಬಂದ್ಬಿಡಮ್ಮ. ಎಲ್ಲ ಮರ್ಬಿಟ್ಟು ಹೊಸ ಜೀವನ ಮಾಡೋಣ ಬಾರೆ ಅಮ್ಮ. ಮಿಸ್ಟರ್ ಬಾಂಡ್ಲಿ ಹೆಂಗೆ ನಮ್ ಕರಾಮತ್ತು? ವಯರ್ ಹಿಡಿಯೋನು ಎಲೆಕ್ಟ್ರಿಷಿಯನ್, ವೈರಲ್ ಮಾಡೋನು ಮೆಜಿಷಿಯನ್. ದಟ್ಸ್ ಮೀಯಾ. ಮಾವ, ಥೇಟ್ ನಿಮ್ ತರನೇ ಇದಾರೆ. ಆ ಕಡೆ ಸೀನಾ, ಈ ಕಡೆ ಬಾನು, ಸೇಮ್ ಟು. ಮೇಡಮ್, ಏನ್ ನಿಮ್ ತಮಾಷೆ ಮಾಡ್ತಿದ್ದೀರಾ? ಏನ್ ನಿಮ್ ಮನೆ ಪೂರ್ತಿ ಅದೇನಾ? ಇದ್ರೆ ಹಿಂಗಿರ್ಬೇಕು ನೋಡಿ. ಮಾಡಿರೋದೆ ಮ್ಯಾಡ್ ಮ್ಯಾಕ್ಸ್ ಮಾದಪ್ಪ ಅವರು. ಅಂಥದ್ರಲ್ಲಿ ಅವ್ರೇನಾ ಅಂತ ಕೇಳ್ತಿರಲ್ಲ. ಸ್ವಲ್ಪ ಕೆಳಗಡೆ ಕಮೆಂಟ್ ನೋಡಿ. ಅದೇನೋ ನೋಡ್ತಾ ಕಮೆಂಟ್ಸು ಮಾವ. ಲೀಲಕ್ಕ ಶಾಕು, ಮಾದಪ್ಪಣ್ಣ ರಾಕು. ಇನ್ನೊಂದು ಯಾವ್ದೋ ಬರ್ದಿದಾರ ಮಾವ, ಲೀಲಕ್ಕ ಮೋಯೆ ಅಂತೆ. ಇದೇನ್ ಮಾವ ಹಿಂಗೆಲ್ಲ ಬರ್ದಿದ್ದಾರೆ? ಕೊಡಮ್ಮ ಇಲ್ಲಿ. ಓಹೋ, ಕಮೆಂಟ್ ಹಾಕದವರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಏನ್ ಜಗತ್ತಪ್ಪ ಇದು? ನಮ್ಮ ಅಪ್ಪ ಬರೀ ಒಳ್ಳೊಳ್ಳೆ ಕಮೆಂಟ್ಸೇ ಓದ್ತಾವ್ನೆ. ಕೆಳಗ್ ಹೋದ್ರೆ ಮಕ್ಕೆ ಉಗ್ದವ್ರೆ. ಮಾವ, ಒಂದ್ ನಿಮಿಷ ಕೊಡಿ. ಹೊಗಳಿರೋರು ಅಷ್ಟ್ ಜನ ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಹಾಯ್ ಗರ್ಲ್ಸ್, ನನ್ ಸ್ಟೋರಿ ನೋಡಿ. ಅದ್ಬಿಡಿ, ಇಲ್ಲಿ ನೋಡಿ, ಇವನ್ ಯಾವನೋ ಕೆಂಪಿ ಕೋಣನ್ ಕುಂಟೆ ಅಂತೆ. ಒಂದು ವಿಡಿಯೋ ಕಾಲಿಗೆ 100 ರೂಪಾಯಿ ಗರ್ಲ್ಸ್. ಬನ್ನಿ ಪ್ಲೀಸ್. ಏನೇನೋ ಬರ್ತಿದ್ದಾರೆ ಮಾವ. ಅಯ್ಯೋ, ಇವನ್ ಯಾರೋ ಬೈದವನೇ. ನೋಡಕ್ ಹೊಂದಿದ್ದಂಗಿದ್ದಾನೆ. ಇವನನ್ನ ಹೆಂಡತಿ ಬಿಟ್ಟು ಹೋಗಿರೋದೆ ಒಳ್ಳೇದು ಅಂತ ಹೇಳ್ತಾ ಇದ್ದಾನೆ. ಯಾರಯ್ಯ ಇದನ್ನೆಲ್ಲ ಮಾಡಿದ್ದು? ನಾವು ನೀವೇ ಮಾಡ್ಬಿಟ್ಟು ಇವಾಗ ನಮಗ್ ಬೈತೀರಾ? ಬೆಳ್ಸೋವರೆಗೂ ನಾವು ಬೇಕು, ಇವಾಗ ಹಿಂಗೆ ಹೇಳ್ತಿರಲ್ಲ. ಇರಿ, ನಿಮ್ನ ಇನ್ನೂ ಟ್ರೋಲ್ ಮಾಡಿಸ್ತೀನಿ. ತಗೊಳ ನಮ್ಮ ಅಕ್ಕ ಮುಚ್ಚ. ಮತ್ತೆಲ್ಲಮ್ಮ ಲೇಟ್ ಆಗತ್ತಾ? ಬರಲ್ಲ ಇಲ್ಲಿ. ನನಗೆ ಮೈ ಡಿಯರ್ ಬಾಂಡ್ಲಿ ಫಾದರ್, ಇದೆಲ್ಲ ನಂದೇ ಕೈ ಚಳಕ. ನಾನು ಕೊಡಿದ್ರೆ ಬಿಟ್ಬಿಡ್ತೀನ? ಹೆಂಗಿತ್ತು ಮಾಂಜ? ಸೀನಾ ರಾಕ್, ಮಾದಪ್ಪಣ್ಣ ಮೋಯೆ. ಅಂತದ್ ಏನ್ರಿ ಮಾಡಿದ್ರಿ? ಇದೆಲ್ಲ AI ಟೆಕ್ನಾಲಜಿ ಕಣಮ್ಮ. ನಮ್ಮಪ್ಪನೇನು ಯಾರಪ್ಪನ್ ಬೇಕಾದ್ರೆ ತೋರಿಸ್ಬೋದು. ಅದೆಲ್ಲ ಈ ಸೀನನ್ ಕೈಲೈತೆ.
ಅಪ್ಪ ನನಗ್ ನೀನ್ ಹಿಂಗೆ ಬೈತಾ ಇರು ಹೊಡಿತಾ ಇರು. ಪಕ್ಕದೂರ್ ಪದ್ಮಕ್ಕ ರೇಷನ್ ಹಾಕೋ ರೇಖಕ್ಕಂಗು ನಿಂಗು ಸಂಬಂಧ ಐತೆ ಅನ್ಬಿಟ್ಟು ವಿಡಿಯೋ ಮಾಡಿ ಅಂಟ್ರಿಸ್ಬಿಟ್ಟು ಅವ್ರ ಗಂಡನ್ ತೋರಿಸ್ತೀನಿ ಹೆಂಗೆ. ಮಚ್ಚತಾರಮ್ಮ, ಈ ನನ್ನ ಮಗನ ಬಾಲ ಉದ್ದಾಗಿದೆ, ಕಟ್ ಮಾಡಿದ್ರೆ ಸರಿ ಹೋಗ್ತಾನೆ. ಅತ್ತೆ ಪಾರು, ಅತ್ಗೆ ಏನಾಯ್ತು ಗುಂಡು? ಅತ್ಗೆ, ಎಲ್ರಿಗಿಂತ ನಾನೇ ತಾನೇ ನಿಂಗೆ ಜಾಸ್ತಿ ಇಷ್ಟ. ಮತ್ತೆ ನಮ್ಮನೆಗೆ ಬಂದ್ಬಿಟ್ಟು ನನ್ನ ಫಸ್ಟ್ ಅಪ್ಕೊಳ್ಳೋದ್ರ ಬದಲು ಹೋಗಿ ಶಾಂತಮ್ಮನ್ ತಪ್ಕೋತಾ ಇದೆಯಲ್ಲ, ನಂಗೆ ಅದೆಲ್ಲ ನೋಡಿದ್ರೆ ನಂಗೆ ಕೋಪ ಬರಬಾರ್ದಾ? ಓ ಗುಂಡು, ನನ್ಗೆಲ್ಲರಿಗಿಂತ ನೀನೇ ತುಂಬಾ ಇಷ್ಟ. ಬಾರಪ್ಪ ಹ್ಯಾಪಿ. ಶಾಂತಮ್ಮ, ನನ್ಗಿಂತ ಮುಂಚೆ ಅತ್ಗೆ ನಿನ್ನ ಹಗ್ ಮಾಡಿದ್ರು ಅಂತ ನೀನೇನು ಉಗ್ಗೊಳೋದ್ ಬೇಡ. ಅತ್ಗೆಗೆ ಆಕ್ಚುಲಿ ನನ್ ಕಂಡ್ರೇನೆ ಜಾಸ್ತಿ ಇಷ್ಟ. ಆಯ್ತು ಕಣವ, ತಾಯಿ ಅಂತ ಅತ್ತಿಗೆಗೆ ಮಗಳಂತ ನಾದ್ದಿ. ನಾನು ಒಂಚೂರು ಕಾಫಿ ಮಾಡ್ಕೊಂಬರ್ತೀನಿ ರೀ. ಅಮ್ಮ, ನನ್ನ ಅತ್ತೆ ಕೈಲಿ ನಾನು ಸೇವೆ ಮಾಡಿಸ್ತೀನಿ. ಇಲ್ಲ ನಾನು ನನ್ನ ಅತ್ತೆ ಸೇವೆ ಮಾಡ್ತೀನಿ. ಅಮ್ಮ, ನೀವೇನಕ್ಕೆ ಸುಮ್ಮನೆ ಕಾಫಿ ಎಲ್ಲ ಮಾಡ್ತೀರಾ? ನಾನೇ ಮಾಡ್ತೀನಿ ಬಿಡಿ. ಪರವಾಗಿಲ್ಲ ಕಣ. ಓ, ಶಾಂತಮ್ಮ ಇದಾರಲ್ಲ, ಕಾಫಿ ಮಾಡ್ತಾರೆ, ನೀನ್ ಯಾಕೆ ಟೆನ್ಷನ್ ತಗೋತೀಯ? ಬಾ ಅತ್ಗೆ. ಹೌದು ಕಣವ, ಮಾಡ್ಕೊಂಬರ್ತೀನಿ ಇರು. ನಾನು ಬರ್ತಿರುವಾಗ, ನನ್ನ ಕಣ್ ಮುಂದೆನೇ ನನ್ನ ಅತ್ತೆ ಇರುವಾಗ ಅವ್ರ ಹತ್ರ ಕೆಲಸ ಮಾಡಿಸೋದ? ಇಲ್ಲ ಶಾಂತಮ್ಮನೆ ಎಲ್ಲ ಕೆಲಸನೂ ಯಾಕೆ ಮಾಡಬೇಕು? ನಾವೆಲ್ಲರೂ ಕೆಲಸನ ಹಂಚ್ಕೊಂಡು ಮಾಡಿದ್ರೆ ನಮಗೆ ಒಳ್ಳೇದಲ್ವಾ? ಅಲ್ಲ ಅತ್ಗೆ, ಅವ್ರ ಕೆಲ್ಸನೇ ಮನೆ ಕೆಲಸ ಮಾಡೋದಲ್ವಾ, ಮಾಡ್ಕೊಂಡ್ ಬರ್ತಾರೆ. ಬಾ ಗುಂಡು, ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ನೀನು ಅವ್ರ ಹತ್ರ ಹಾಗೆಲ್ಲ ಮಾತಾಡಬಾರ್ದು. ಅಂದರೆ ಗುಂಡು, ಅದು ನನಗೆ ಕಾಫಿನಲ್ಲಿ ಡಿಕಾಕ್ಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಇಷ್ಟ. ಅದಕ್ಕೆ ಅವರಿಗೆ ಮಾಡೋಕ್ಕೆ ಗೊತ್ತಾಗಲ್ಲ, ನಾನೇ ಮಾಡ್ತೀನಿ ಅಂತ ಹಂಗಂದೆ. ಅದಕ್ಕೆ ಯಾಕೆ ಶಾಂತಮ್ಮಂಗೆ ಇಷ್ಟೊಂದೆಲ್ಲ ಕೇರ್ ಮಾಡ್ತಿದ್ದಾರೆ? ಮೊದಲಿಗಿಂತ ಸ್ವಲ್ಪ ಜಾಸ್ತಿನೇ ಗೌರವ ಕೊಡ್ತಿದ್ದಾರೆ. ಅರ್ಥನೇ ಆಗ್ತಿಲ್ವಲ್ಲ. ರಶ್ಮಿ ಇದ್ರೆ ಅತ್ತೆ ಸೊಸೆ ನೆಮ್ಮದಿಯಾಗಿ ಮಾತಾಡೋಕ್ಕೆ ಆಗಲ್ಲ. ಏನು ಮಾಡೋದು? ರಶ್ಮಿ, ರಾಮ ತೋಟದಲ್ಲಿ ಸೊಪ್ಪು ಕೊಯ್ತಾ ಇದ್ದಾನೆ, ಹೋಗಿ ತಗೊಂಬಾರವ. ಹ್ಞೂ, ಹೆಂಗೋ ಅದಕ್ಕೆ ಬಂದಿದ್ದಾರೆ, ಒಳ್ಳೆ ಮೊಸಪ್ ಸಾರು ಮಾಡ್ಬೋದು. ಹೋಗಿ ತಂದ್ಬಿಡ್ತೀನಿ. ನಾನು ತರೋವರೆಗೂ ಇಲ್ಲೇ ಇರಬೇಕು, ಬಿಸಿ ಬಿಸಿ ಊಟ ಮಾಡ್ಕೊಂಡೇ ಹೋಗ್ಬೇಕು, ಆಯ್ತಾ? ನಮ್ಮ ಮನೆ ದೀಪ ಅಣ್ಣಯ್ಯ.